ಎಲ್ಲರಿಗೂ ನಮಸ್ಕಾರ. ನಾವೀಗ ಅರ್ಥಮೆಟಿಕ್ ಪ್ರೋಗ್ರೆಷನ್ ಸೆಕೆಂಡ್ ಎಕ್ಸಸೈಸ್ 19th ಕ್ವಶನಲ್ಲಿದ್ದೀವಿ. 19th ಕ್ವಶನ್, Subbarao started work in 1995 at an annual salary of rupees 5,000 and received an increment of rupees 200 each year. In which year did his income reach rupees 7,000? ಸುಬ್ಬರಾವ್ ಅವರು 1995 ಕೆಲಸ ಮಾಡೋಕ್ಕೆ ಶುರು ಮಾಡ್ತಾರೆ. ಆ್ಯನ್ಯುಯಲ್ ಸ್ಯಾಲರಿ ಅಂದರೆ ವರ್ಷದ ಸಂಬಳ 5,000 ಮತ್ತು ರಿಸೀವ್ಡ್ ಆನ್ ಇನ್ಕ್ರಿಮೆಂಟ್ ಆಫ್ rupees 200 ಈಚ್ ಇಯರ್ ಅಂದರೆ ವರ್ಷಕ್ಕೆ 200 ರೂಪಾಯಿ ಸಂಬಳ ಜಾಸ್ತಿ. ಇನ್ಕ್ರಿಮೆಂಟ್ ಅಂದರೆ ಸಂಬಳ ಜಾಸ್ತಿ ಆಗೋದು. ಅವರೀಗ 1995 ಕೆಲಸಕ್ಕೆ ಸೇರಿದ್ದಾರೆ. ಅವ್ರ ಸಂಬಳ ವರ್ಷಕ್ಕೆ 5,000 ರೂಪಾಯಿ. ಆಮೇಲೆ ಒಂದೊಂದು ವರ್ಷಕ್ಕೆ 200 ರೂಪಾಯಿ ಜಾಸ್ತಿ ಆಗುತ್ತೆ. ಇನ್ ವಿಚ್ ಇಯರ್ ಡಿಡ್ ಹಿಸ್ ಇನ್ಕಮ್ ರೀಚ್ rupees 7,000? ಯಾವ ವರ್ಷದಲ್ಲಿ ಅವ್ರ ಸಂಬಳ 7,000 ಆಗುತ್ತೆ, 7,000 ಆಗುತ್ತೆ. ಇಲ್ಲಿ ನಾವು ಅದನ್ನು ಎ ಪಿ ರೀತಿಯಲ್ಲಿ ಬರ್ಕೊಂಡ್ರೆ ಫಸ್ಟ್ ಟರ್ಮ್ 5,000 ಆಗುತ್ತೆ, ಡಿಫ್ರೆನ್ಸ್ 200, ಲಾಸ್ಟ್ ಟರ್ಮ್ 7,000, ಎನ್ ನಂಬರ್ ಆಫ್ ಟರ್ಮ್ಸ್ ಗೊತ್ತಿಲ್ಲ, ಕ್ವಶನ್ ಮಾರ್ಕ್. ಫಾರ್ಮುಲಾ ಶೀಟಲ್ಲಿ ಥರ್ಡ್ ಫಾರ್ಮುಲಾ an is equal to a plus n minus 1d. an 7,000 is equal to a 5,000 plus n ಗೊತ್ತಿಲ್ಲ n minus 1 into d 200. Next 7,000 is equal to 5,000 plus n minus 1 into 200 ಇದೆ. ಫಸ್ಟು n ಇಂಟು 200n, ಆಮೇಲೆ -1 ಇದೆ, -1 ಇಂಟು 200 ಪ್ಲಸ್ ಇಂಟು ಮೈನಸ್ ಮೈನಸ್ 1 ಇಂಟು 200. ನೆಕ್ಸ್ಟು ನಾವೀಗ n ಕಂಡುಹಿಡಿತಾ ಇದ್ದೀವಿ, ನಂಬರ್ ಆಫ್ ಟರ್ಮ್ಸು. ಅದಕ್ಕೋಸ್ಕರ ಪೂರ್ತಿ ಎಲ್ ಎಚ್ ಎಸ್ ಅಲ್ಲಿರೋದನ್ನು ಆರ್ ಎಚ್ ಎಸ್ ತೊಗೊಂಡು ಆರ್ ಎಚ್ ಎಸ್ ಅಲ್ಲಿರೋದನ್ನು ಎಲ್ ಎಚ್ ಎಸ್ ತೊಗೊಂಡಿದ್ದೀನಿ. ಆವಾಗ ಸೈನ್ ಏನು ಬದಲಾಯಿಸೋದೇನು ಬೇಕಾಗಿಲ್ಲ. ಎಲ್ಲ ನಂಬರ್ಸ್ಗೆ ಯಾವ ಸೈನ್ ಇದೆಯೋ ಅದೇ ಸೈನಲ್ಲಿ ಉಳಿಸ್ಕೊಂಡಿದ್ದೀನಿ. ಜಸ್ಟ್ ಲೆಫ್ಟ್ ಸೈಡ್ ಇರೋದೆಲ್ಲ ರೈಟ್ ಸೈಡ್ಗೆ, ರೈಟ್ ಸೈಡ್ ಇರೋದೆಲ್ಲ ಲೆಫ್ಟ್ ಸೈಡ್ಗೆ ಬರ್ಕೊಳ್ಳೋಣ. 5,000 ಪ್ಲಸ್ 200n ಮೈನಸ್ 200 is equal to 7,000. ನೆಕ್ಸ್ಟು ನಾವೀಗ n ಕಂಡುಹಿಡಿತಾ ಇದ್ದೀವಿ. ಅದಕ್ಕೋಸ್ಕರ 200n ಮಾತ್ರ ಎಲ್ ಎಚ್ ಎಸ್ ಅಲ್ಲಿ ಇಟ್ಕೊಂಡು ಮಿಕ್ಕಿದ್ದು 5,000 ಮೈನಸ್ 200 ಅದನ್ನು ಆರ್ ಎಚ್ ಎಸ್ ತೊಗೊಳ್ಳೋಣ. 200n is equal to 7,000 ಹಾಗೆ ಬರ್ಕೊಳ್ಳೋದು. 5,000 ಎಲ್ ಎಚ್ ಎಸ್ಸಿಂದ ಆರ್ ಎಚ್ ಎಸ್ಸಿಗೆ ಬಂದರೆ -5,000 ಆಗುತ್ತೆ. -200 ಎಲ್ ಎಚ್ ಎಸ್ಸಿಂದ ಆರ್ ಎಚ್ ಎಸ್ಸಿಗೆ ಬಂದರೆ +200 ಆಗುತ್ತೆ. 200n is equal to 7,000 minus 5,000 plus 200. 200n is equal to 2,200. 200n ಅಂದರೆ 200 ಇಂಟು n ಅಂತ. ಆ 200 ಆರ್ ಎಚ್ ಎಸ್ಸಿಗೆ ಬಂದರೆ ಡಿವಿಷನ್ ಆಗುತ್ತೆ. n is equal to 2,200 divided by 200 is equal to 11. n is equal to 11. 11th ಟರ್ಮ್ ಅಂದರೆ 11 ವರ್ಷಕ್ಕೆ ಅವ್ರ ಸ್ಯಾಲ್ರಿ 7,000 ಆಗುತ್ತೆ. ಇವಾಗ ಸೇರಿರೋದು 5,000ಕ್ಕೆ. ವರ್ಷಕ್ಕೆ 200 ರೂಪಾಯಿ ಜಾಸ್ತಿ ಆದರೆ 11ನೇ ವರ್ಷದಲ್ಲಿ ಅವ್ರ ಸಂಬಳ 7,000 ಆಗುತ್ತೆ. ಹಾಗಾದರೆ ಯಾವ ಇಯರ್ ಅಂತ ಕಂಡುಹಿಡಿಬೇಕಲ್ವಾ.
ಅವ್ರು ಸೇರಿರೋದು 1995 ಅಲ್ಲಿಂದ 11th ಇಯರ್. 1995 ಪ್ಲಸ್ 11 ಹಾಕಿದ್ರೆ ಸರ್ ಹೋಗುತ್ತಾ? 11th ಇಯರ್ ಫ್ರಮ್ 1995 ಅದು ಯಾವುದಾಗುತ್ತೆ? ಈಗ ಅಡಿಷನ್ ಮಾಡಬೇಕಾದ್ರೆ 1995 ಪ್ಲಸ್ 11 ಅಂತ ಹಾಕಿದ್ರೆ 2006 ಆಗುತ್ತೆ. ಅದು ಸರಿನಾ ತಪ್ಪಾ ಅಂತ ಯೋಚನೆ ಮಾಡಬೇಕಾಗುತ್ತೆ. ಯಾಕಂದರೆ 1995 ಪ್ಲಸ್ 11 ಇಸ್ ಈಕ್ವಲ್ ಟು 2006 ಅಂತ ಹಾಕಿದ್ರೆ ಆವಾಗ ನಾವು 1995ನ ಬಿಟ್ಟು ಕ್ಯಾಲ್ಕುಲೇಟ್ ಮಾಡ್ದಂಗೆ ಆಗುತ್ತೆ. ನೀವು ಬೆರಳ ಲೆಕ್ಕ ಹಾಕೋದಾದರೆ 1995ಗೆ 11 ಕೂಡಬೇಕು ಅಂದರೆ 95 ಬಿಟ್ಟು ಕೊಡ್ತೀರ, 96, 97, 98 ಅಂತ. ಆದರೆ ಇಲ್ಲಿ 1995 ಸೇರಿಸ್ಕೊಳ್ಬೇಕು. ಆವಾಗ ಏನು ಮಾಡಬೇಕು ಕ್ಯಾಲ್ಕುಲೇಷನ್ನು? 1995, 1996, 1997 ಅಂತ ಲೆಕ್ಕ ಹಾಕಬೇಕಲ್ವಾ. 1995 ಸೇರಿ ಆವಾಗ ಕ್ಯಾಲ್ಕುಲೇಷನ್ ಯಾವ ರೀತಿ ಮಾಡಬೇಕಂದ್ರೆ 1995 ಪ್ಲಸ್ 11 ಮೈನಸ್ 1 ಅಂತ ಕ್ಯಾಲ್ಕುಲೇಷನ್ ಮಾಡಬೇಕು. -1 ಯಾಕೆ ಹಾಕಬೇಕು ಅಂದರೆ 1995 ಸೇರಿಸ್ತೀವಲ್ವ, ಅದಕ್ಕೋಸ್ಕರ -1 ಹಾಕಬೇಕು. ಆನ್ಸರ್ 2005 ಆಗುತ್ತೆ, 2006 ಅಲ್ಲ. ಅವ್ರ ಸಂಬಳ 7,000 ಯಾವಾಗ ಆಗುತ್ತೆ ಅಂದರೆ 11th ಇಯರ್, 11ನೇ ವರ್ಷ ಆಗುತ್ತೆ. ಯಾವ ಇಸ್ವಿ ಅಂದರೆ 2005. ಥ್ಯಾಂಕ್ ಯು.